ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅತಿ ಘೋರ ದುರಂತ. ಇತ್ತೀಚೆಗೆ ಭಾರತ ಇಂಥದ್ದೊಂದು ವಿಮಾನ ದುರಂತವನ್ನ ಗಮನಿಸಿರಲಿಲ್ಲ. ಅದೆಷ್ಟೋ ಮಂದಿ ಕನಸನ್ನ ಹೊತ್ತು ಭವಿಷ್ಯದ ಬಗ್ಗೆ ನಾನಾ ಲೆಕ್ಕಾಚಾರದೊಂದಿಗೆ ಭಾರತದ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು. ಫ್ಲೈಟ್ ಜರ್ನಿ ಅತ್ಯಂತ ಸೇಫ್ ಅಂತ ಅವರೆಲ್ಲರೂ ಕೂಡ ಭಾವಿಸಿದ್ರು. ಇಂಥದ್ದೊಂದು ಕ್ಷಣ ಎದುರಾಗಬಹುದು ಅಂತ ಅವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಸಣ್ಣ ನಿರೀಕ್ಷೆಯನ್ನ, ಸಣ್ಣ ಊಹೆಯನ್ನು ಕೂಡ ಮಾಡಿರಲಿಲ್ಲ. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯ್ತು. 242 ಮಂದಿಯಲ್ಲಿ ಓರ್ವ ಪ್ರಯಾಣಿಕನ ಹೊರತಾಗಿ 241 ಮಂದಿ ಸುಟ್ಟು ಕರಕಲಾಗಿ ಬಿಟ್ರು. ಕೊನೆ ಕ್ಷಣದಲ್ಲಿ ಅವರು ಎದುರಿಸಿದಂತ ಆತಂಕ, ದುಗುಡ, ಸಂಕಟ ನಾವ್ಯಾರು ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದರ ನಡುವೆ ಒಂದಷ್ಟು ಕರುಣಾಜನಕ ಕಥೆಯನ್ನ ಕೇಳ್ತಾ ಇದ್ರೆ ಎಂತವರಿಗೂ ಕೂಡ ಅರೆಕ್ಷಣ ಕರುಳು ಹಿಂಡುತ್ತೆ. ಯಾಕಂದ್ರೆ ಅದರಲ್ಲಿ ಒಬ್ಬೊಬ್ಬರು ಕೂಡ ನೂರಾರು ಕನಸನ್ನ ಹೊತ್ತು ಲಂಡನ್ ಕಡೆಗೆ ಹೋಗ್ತಾ ಇದ್ದಂಥವರು. ಅಂತವರ ಪ್ರಾಣ ಇದೀಗ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿ ಹೋಗಿದೆ. ಬಂಧುಗಳೇ, ಅದರಲ್ಲಿ ಒಂದಷ್ಟು ಕರುಣಾಜನಕ ಕಥೆಯನ್ನ ಗಮನಿಸೋಣ. ಯಾಕಂದ್ರೆ ಅವರ ಪರಿಸ್ಥಿತಿ ಹೇಗಿತ್ತು, ಅವರೆಲ್ಲರೂ ಕೂಡ ಎಂತವರು, ಭವಿಷ್ಯದ ಬಗ್ಗೆ ಏನೆಲ್ಲ ಕನಸನ್ನ ಕಂಡಿದ್ರು ಎನ್ನುವಂತ ಕ್ಲಿಯರ್ ಪಿಕ್ಚರ್ ನಮಗೆ ಸಿಗ್ತಾ ಹೋಗುತ್ತೆ. ನಾನು ಈ ಪ್ರತೀಕ್ ಜೋಶಿ ಅವರ ಕುಟುಂಬದ ವಿಚಾರದಿಂದ ಶುರು ಮಾಡ್ತೀನಿ. ಯಾಕಂದ್ರೆ ಪ್ರತೀಕ್ ಜೋಶಿಗೆ ಕರ್ನಾಟಕದ ನಂಟಿತ್ತು. ಬೆಳಗಾವಿಯ KLA ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾಗಿದ್ರು. 2000ನೇ ಇಸವಿಯಿಂದ ಒಂದಷ್ಟು ವರ್ಷಗಳ ಕಾಲ KLA ಮೆಡಿಕಲ್ ಕಾಲೇಜಿನಲ್ಲಿ ಓದಂತವರು ಪ್ರತೀಕ್ ಜೋಶಿ. ಇಂತಹ ಪ್ರತೀಕ್ ಜೋಶಿ ಸಾಕಷ್ಟು ವರ್ಷಗಳಿಂದ ಲಂಡನ್ ನಲ್ಲಿ ನೆಲೆಸಿರ್ತಾರೆ. ವೈದ್ಯನಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇವರ ಪತ್ನಿ ಭಾರತದಲ್ಲಿ ವೈದ್ಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮೂಲತಃ ರಾಜಸ್ಥಾನದವರು. ಅಂತಿಮವಾಗಿ ಲಂಡನ್ ನಲ್ಲಿ ಹೋಗಿ ಬದುಕನ್ನ ಕಟ್ಕೊಳ್ಬೇಕು, ಅದ್ಭುತವಾದಂತ ಭವಿಷ್ಯವನ್ನ ಕಾಣಬೇಕು ಅಂತ ಯೋಚನೆಯನ್ನ ಮಾಡಿದಂಥವರು. ಆ ಕಾರಣಕ್ಕಾಗಿ ಕೇವಲ 2-3 ದಿನಗಳ ಹಿಂದಷ್ಟೇ ಅವರ ಪತ್ನಿ ಭಾರತದಲ್ಲಿ ಇದ್ದಂತ ಅವರ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ಅಂತಿಮವಾಗಿ ಗಂಡ ಹೆಂಡತಿ 3 ಜನ ಮಕ್ಕಳು ಭಾರತಕ್ಕೆ ಶಾಶ್ವತವಾಗಿ ಗುಡ್ ಬೈ ಹೇಳಿ ಲಂಡನ್ ಕಡೆಗೆ ಪಯಣವನ್ನ ಬೆಳೆಸಿದ್ರು. ಅವರ ಅದೃಷ್ಟ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ, ಅವರು ಚೂಸ್ ಮಾಡ್ಕೊಂಡಿದ್ದು ಇದೇ ಏರ್ ಇಂಡಿಯಾ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನವನ್ನ. ಆ ವಿಮಾನದ ಯಾತ್ರೆ ಸಾವಿನ ಯಾತ್ರೆ ಆಗತ್ತೆ ಅಥವಾ ಅಂತಿಮ ಯಾತ್ರೆ ಆಗತ್ತೆ ಅಂತ ಅವ್ರು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕೊನೆಯದಾಗಿ ಒಂದು ಫೋಟೋವನ್ನ ಕೂಡ ಅವ್ರು ಹಾಕಿದ್ರು. ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಆ ಫೋಟೋವನ್ನ ನೋಡಿದ್ರೆ ಎಂತವರಿಗೂ ಕೂಡ ಅರಿಕ್ಷಣ ಕರುಳು ಹಿಂಡುತ್ತೆ. ಅಂತಿಮವಾಗಿ 5 ಮಂದಿ ಕೂಡ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ವಿಮಾನದಲ್ಲಿ ಪ್ರಯಾಣವನ್ನ ಆರಂಭಿಸಿ ಕೆಲವು ನಿಮಿಷದಲ್ಲಿ ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಈ ಮೂಲಕ ಒಂದೇ ಕುಟುಂಬದ 5 ಮಂದಿ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಎಂಥ ಕರುಣಾಜನಕ ಕತೆ ನೋಡಿ. ಇದು ಒಂದಾದ್ರೆ, ಇದು ಒಂದು ಕುಟುಂಬದಲ್ಲಿ 5 ಮಂದಿ. ಮತ್ತೊಂದು ಕಡೆಯಿಂದ ಏನಾಗ್ಬಿಟ್ಟಿದೆ ಅಂದ್ರೆ, ಕಾನ್ಪುರದ ಸೈಯದ್ ಅನ್ನುವಂಥವರ ಕುಟುಂಬ, ಇಡೀ ಕುಟುಂಬವೇ ಬಲಿ ಆಗಿದೆ. ಅವರ ಸಾವಿಗೆ ಕಣ್ಣೀರ್ ಹಾಕೋದಿಕ್ಕಾಗ್ಲಿ, ಅಂತ್ಯಕ್ರಿಯೆಯನ್ನ ಮಾಡೋದಿಕ್ಕಾಗ್ಲಿ ಅಥವಾ ವಿಧಿವಿಧಾನವನ್ನ ನೆರವೇರಿಸೋದಕ್ಕಾಗ್ಲಿ ಯಾರೂ ಕೂಡ ಇಲ್ಲ. ಸೈಯದ್ ಅವರ ಸಹೋದರ, ಪತ್ನಿ, ಮಕ್ಕಳು, ತಂದೆ, ತಾಯಿ, ಹೀಗೆ ಇಡೀ ಕುಟುಂಬದ 8 ಮಂದಿ ಈ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪು ಬಿಟ್ಟಿದ್ದಾರೆ. ನೋಡಿ, ಕುಟುಂಬವೇ ಈ ಅಪಘಾತದಿಂದಾಗಿ ಸರ್ವನಾಶ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಇದೊಂದಾದ್ರೆ, ಮತ್ತೊಂದು ಕರುಣಾಜನಕ ಕತೆ ಎಂಥವರ ಕಣ್ಣಲ್ಲೂ ಕಣ್ಣೀರನ್ನ ತರಿಸುತ್ತೆ. ಬಂಧುಗಳ, ಆ ವ್ಯಕ್ತಿಯ ಹೆಸರು ಅರ್ಜುನ್ ಅಂತ, ಮೂಲತಃ ಗುಜರಾತ್ನ ಅಮ್ರೇಲಿ ಜಿಲ್ಲೆಯವರು. ಅವರ ಪತ್ನಿ ಹೆಸರು ಭಾರತಿ ಅಂತ ಹೇಳಿ. ಇಬ್ರು ಕೂಡ ಲಂಡನ್ ನಲ್ಲಿ ನೆಲೆಸಿರ್ತಾರೆ. ಒಂದಷ್ಟು ದಿನಗಳ ಹಿಂದೆ, ಹೆಚ್ಚು ಕಡಿಮೆ 1 ವಾರದ ಹಿಂದಷ್ಟೇ ಭಾರತೀಯವರು ವಿಧಿವಶರಾಗಿರ್ತಾರೆ. ಅರ್ಜುನ್ 2 ಚಿಕ್ಕ ಹೆಣ್ಣು ಮಕ್ಕಳನ್ನ ಸಾಕುವಂತಹ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ. ಯಾಕಂದ್ರೆ ಹೆಂಡತಿ ವಿಧಿವಶರಾದ ಬಳಿಕ ಅರ್ಜುನ್ ಸಿಂಗಲ್ ಪೇರೆಂಟ್ ಆಗಿರ್ತಾರೆ. ಭಾರತಿ ಕೊನೆಯ ದಿನಗಳಲ್ಲಿ ಆಸೆ ಪಟ್ಟಿದ್ರಂತೆ, ನಾನೇನಾದ್ರೂ ಸಾವನ್ನಪ್ಪಿದ್ರೆ ನನ್ನ ಅಸ್ಥಿಯನ್ನ ಭಾರತದಲ್ಲೇ ಬಿಡಬೇಕು ಎನ್ನುವ ರೀತಿಯಲ್ಲಿ, ಅಥವಾ ಅಂತಿಮ ವಿಧಿವಿಧಾನಗಳನ್ನ, ಒಂದಷ್ಟು ಪ್ರಕ್ರಿಯೆಯನ್ನ ಭಾರತದಲ್ಲೇ ಮಾಡಬೇಕು ಎನ್ನುವಂತ ಮಾತನ್ನ ಭಾರತಿ ಹೇಳಿದ್ರಂತೆ. ಹೀಗಾಗಿ ಹೆಂಡತಿಯ ಆಸೆಯನ್ನ ತೀರಿಸಬೇಕು ಎನ್ನುವ ಕಾರಣಕ್ಕಾಗಿ ಅರ್ಜುನ್ ಸೀದಾ ಭಾರತಕ್ಕೆ ಬಂದಿರ್ತಾರೆ. ಅಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡಿರ್ತಾರೆ. ಅಂತಿಮವಾಗಿ ಲಂಡನ್ಗೆ ವಾಪಸ್ ಹೋಗಬೇಕು ಅಂತ ಹೇಳಿ ಇದೇ ಏರ್ ಇಂಡಿಯಾ ವಿಮಾನವನ್ನ ಚೂಸ್ ಮಾಡಿರ್ತಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅರ್ಜುನ್ ಇದೀಗ ಸಾವನ್ನಪ್ಪಿದ್ದಾರೆ. ಕೇವಲ 1 ವಾರಗಳ ಅಂತರದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿದೆ. 2 ಚಿಕ್ಕ ಹೆಣ್ಣು ಮಕ್ಕಳು ಇದೀಗ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ವಾರದ ಅಂತರದಲ್ಲಿ ಕಳ್ಕೊಂಡು ಅನಾಥರಾಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ.
ಎಂತಹ ಕರುಣಾಜನಕ ಕತೆ ನೋಡಿ. ಇದೊಂದಾದ್ರೆ ಮತ್ತೊಂದು ರಾಜಸ್ಥಾನದ ಖುಷ್ಬೂ ಎನ್ನುವಂತ ಹೆಣ್ಣು ಮಗಳು. ಜನವರಿಯಲ್ಲಿ ಮನ್ಸೂರ್ ಸಿಂಗ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಮದುವೆ ಆಗಿರುತ್ತೆ. ಮನ್ಫೂರ್ ಸಿಂಗ್ ಎನ್ನುವಂತಹ ವ್ಯಕ್ತಿ, ಇವರು ಲಂಡನ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಮದುವೆ ಆದ ಬಳಿಕ ಗಂಡ ಲಂಡನ್ಗೆ ಹೋಗಿರ್ತಾರೆ. ಹೆಚ್ಚು ಕಡಿಮೆ 1 ತಿಂಗಳಾದ ಬಳಿಕ ಹೆಂಡತಿಯನ್ನ ಕರೆಸ್ಕೊಳ್ತಾ ಇರ್ತಾರೆ. ಪ್ರಪ್ರಥಮ ಬಾರಿಗೆ ಮದುವೆ ಆದ ಬಳಿಕ ಪ್ರಪ್ರಥಮ ಬಾರಿಗೆ ಖುಷ್ಬೂ ಲಂಡನ್ ಕಡೆಗೆ ಪಯಣವನ್ನ ಬೆಳೆಸಿರ್ತಾರೆ. ಅಪ್ಪ ಅಮ್ಮ ಎಲ್ರಿಗೂ ಕೂಡ ಕಣ್ಣೀರ್ ಹಾಕ್ತಾ ವಿದಾಯವನ್ನ ಹೇಳಿ ಅವರು ಗಂಡನ ನೋಡೋದಕ್ಕೆ ಅಂತ ಲಂಡನ್ಗೆ ಹೋಗ್ತಿರ್ತಾರೆ. ಆದ್ರೆ ವಿಮಾನದಲ್ಲಿ ಹೋಗುವ ಸಂದರ್ಭದಲ್ಲಿ ಅವರು ಕೂಡ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಕಡೆಯಿಂದ ಹಾರ್ದಿಕ್ ಮತ್ತೆ ವಿಭೂತಿ ಎನ್ನುವಂಥವರು ಲಂಡನ್ ನಲ್ಲಿ ಇಬ್ರು ಕೂಡ ಪರಸ್ಪರ ಭೇಟಿಯಾಗಿದ್ರು, ಲವ್ ಮಾಡಿದ್ರು, ಮನೆಯವರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಆಗಿದ್ರು, ಮದುವೆಗೆ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು. ಎಂಗೇಜ್ಮೆಂಟ್ ಅನ್ನ ಮುಗಿಸಿ ಸೀದಾ ಲಂಡನ್ಗೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೆ ಅವರು ಕೂಡ ಇದೀಗ ಬಲಿ ಆಗಿದ್ದಾರೆ. ಈ ರೀತಿಯಾಗಿ ಹೇಳ್ತಾ ಹೋಗ್ಬಿಟ್ರೆ ಸಾಕಷ್ಟು ಕರುಣಾಜನಕ ಕಥೆಗಳು ನಮ್ಗೆ ಇದ್ರಲ್ಲಿ ಸಿಗ್ತಾ ಹೋಗುತ್ತೆ. ಆದ್ರೆ ಒಂದಷ್ಟು ಮಂದಿಯ ಆ ಕತೆ ಗೊತ್ತಾಗ್ಲಿ, ಅವರ ಸಂಕಟ ಹೇಗಿತ್ತು, ಅವರ ನೋವು ಹೇಗಿತ್ತು ಅನ್ನೋದು ಅರಿವಾಗ್ಲಿ ಎನ್ನುವ ಕಾರಣಕ್ಕಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಟ್ಟೆ. ಬಂಧುಗಳೇ, ವಿಮಾನ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದಂತ ಬೆಳವಣಿಗೆಯನ್ನ ಗಮನಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ಡಿಜಿಸಿಎ ಕಡೆಯಿಂದ ತನಿಖೆ ಆರಂಭ ಆಗಿದೆ. ನಾನಾ ರೀತಿಯಲ್ಲಿ ತನಿಖೆ ನಡೀತಾ ಇದೆ. ಇವತ್ತು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಅದು ತನಿಖೆಗೆ ಪ್ರಮುಖವಾದಂತ ಮೂಲ ಆಗುತ್ತೆ. ಪೈಲಟ್ ಏನ್ ಮಾತಾಡಿದ್ರು, ATC ಜೊತೆ ಕಾನ್ವರ್ಸೇಷನ್ ಏನಿತ್ತು, ಇದು ಹ್ಯೂಮನ್ ಎರರಾ ಅಥವಾ ಇಂಜಿನಿಯರ, ಎಲ್ಲ ವಿಚಾರವೂ ಕೂಡ ಈ ಮೂಲಕ ಗೊತ್ತಾಗುತ್ತೆ. ಹೀಗಾಗಿ ಬ್ಲಾಕ್ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದಾದ ಬಳಿಕ ಮುಂದಿನ ಪ್ರೋಸೆಸ್ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇವತ್ತು ಒಂದು ಕಡೆ ಪತ್ತೆಯಾಗಿದೆ, ಒಂದು ಬ್ಲಾಕ್ ಬಾಕ್ಸ್ ಮಾತ್ರ. ಸದ್ಯಕ್ಕೆ ಡಿಜಿಸಿಎ ತನ್ನ ತನಿಖೆಯನ್ನ ಮುಂದುವರಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಸ್ಗಳು, ಪೈಲಟ್ಗಳು ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 2 ಇಂಜಿನ್ ಕೂಡ ಫೇಲ್ಯೂರ್ ಆಗಿದೆ. ಆ 2 ಇಂಜಿನ್ ಫೇಲ್ಯೂರ್ ಹೇಗಾಯ್ತು ಅನ್ನೋದೇ ಎಲ್ಲರಲ್ಲೂ ಕೂಡ ಇರುವಂತಹ ಕುತೂಹಲ. ಹೀಗಾಗಿ ಸಾಕಷ್ಟು ಅನುಮಾನವೂ ಕೂಡ ಕಾಡ್ತಾ ಇದೆ. ತನಿಖೆಯು ಕೂಡ ಸರಿಯಾದ ರೀತಿಯಲ್ಲಿ ನಡೀಬೇಕು ಎನ್ನುವಂತ ಒತ್ತಾಯವೂ ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಂದಾಗ ಇಂಜಿನಿಯರ್ಗಳು ಎಲ್ಲವನ್ನೂ ಕೂಡ ಚೆಕ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಹೀಗೆ ಎಲ್ಲಾ ರೀತಿಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೂ ಕೂಡ ಟೇಕ್ ಆಫ್ ಆಗಿ ಕೆಲವು ನಿಮಿಷದಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ಮೇಲೆ ಧ್ವಂಸಗೊಳ್ಳುತ್ತೆ ಅಥವಾ ಬೀಳುತ್ತೆ ಅಂತಂದ್ರೆ ಏನು ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಿದೆ. ಇದೀಗ 265ಕ್ಕೂ ಮಂದಿ ಬಲಿಯಾಗಿದ್ದಾರೆ, ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಫ್ಲೈಟ್ ನಲ್ಲಿ ಇದ್ದಂಥವರು 241, ಉಳಿದಂಥವರು ಆ ಮೆಡಿಕಲ್ ಕಾಲೇಜಿನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು, ಅಕ್ಕಪಕ್ಕ ಇದ್ದಂಥವ್ರು. ನೋಡಿ, ಅದೃಷ್ಟ ಕೆಟ್ಟರೆ ಹೇಗೆಲ್ಲ ಸಾವು ಬರುತ್ತೆ ಅಂತ. ಹಾಗೆ ಓರ್ವ ವ್ಯಕ್ತಿ ಮಾತ್ರ, ರಮೇಶ್ ವಿಶ್ವಾಸ್ ಎನ್ನುವಂತ ವ್ಯಕ್ತಿ ಮಾತ್ರ ಇದರಲ್ಲಿ ಬದುಕುಳಿದಿದ್ದಾರೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಘಟನಾ ಸ್ಥಳಕ್ಕೆ ಇವತ್ತು ತೆರಳಿದ್ರು. ಗಾಯಾಳುಗಳನ್ನ ಮಾತಾಡಿಸಿದ್ರು ಅಥವಾ ಅವರ ಆರೋಗ್ಯವನ್ನ ವಿಚಾರಿಸುವಂತ ಕೆಲಸವನ್ನ ಮಾಡಿದ್ರು. ಸದ್ಯಕ್ಕಿಷ್ಟು ಬೆಳವಣಿಗೆ. ಮುಂದಿನ ಬೆಳವಣಿಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.